ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವಿಡಿಯೋ. ಇವತ್ತು ಸಡನ್ ಪ್ಲ್ಯಾನ್. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಅತ್ತೇಳು ನರಸಿಂಹಸ್ವಾಮಿನ ಬೆಟ್ಟ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಈ ಪ್ಲ್ಯಾನ್ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಋತು ಅವ್ನ ಫ್ರೆಂಡ್ಸ್ ಜೊತೆ ಹೋಗ್ತಿದ್ವಿ, ನಾವು ಬರ್ತೀವಿ ಅಂತ. ನಾವು ಫ್ರೆಂಡ್ಸ್ ಹೋಗ್ತಾಯಿದ್ರು ಅಂತ ಹೇಳ್ಬಿಟ್ಟು ನಾವೇ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ನಾವು ಹೋಗ್ತಿದ್ವಿ. ಋತು ಅವ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದಾನೆ. ಇವಾಗ ನಾವು ಹೋಗ್ತಿರೋದು ನಾನು, ಅನನ್ಯ, ಅರ್ಪಿತಾ ಮತ್ತು ರುಚಿ. ಇಷ್ಟು ಜನ ಹೋಗ್ತಿದ್ವಿ. ಅಮ್ಮನೂ ಬರ್ತಾಯಿಲ್ಲ. ರುಚಿ ಕಾಲೇಜ್ಗೆ ಹೋಗಿದ್ದಾಳೆ. ಕಾಲೇಜ್ ಮುಗಿಸ್ಕೊಂಡು ಅವಳು ಡೈರೆಕ್ಟ್ ಅಲ್ಲಿಗೆ ಬರ್ತಾಳೆ. ನಾವು ಅಲ್ಲಿಗೆ ಹೋಗ್ತೀವಿ. ಹೆಂಗೆ ಹೋಗ್ತೀವಿ, ಹೇಗೇನು ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಓಕೆ, ದ್ಯಾಟ್ಸ್ ಇಟ್ ಗೈಸ್. ಬೇಗ ರೆಡಿ ಆಗಿಬಿಟ್ಟಿದ್ದೀವಿ. ಟೈಮ್ ಇಲ್ಲ, ಬಿಕಾಸ್ ಸಡನ್ನಾಗಿ ನಾವು ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ರಿಂದ ಬೇಗ ಹೋಗಬೇಕಾಗಿದೆ ಇವಾಗ. ಓಕೆ, ಲೆಟ್ಸ್ ಗೋ. ಬಿಸಿಲಿ ನೀನು ಬರ್ತೀಯ ನನ್ನ ಜೊತೆ? ನನ್ನ ಜೊತೆ ನೀನು ಬಾ. ನಿಮ್ಮ ಜೊತೆನೇ ಬರ್ತಿರೋದು. ಸರಿ, ಏನಾದರೂ ಹೇಳೋದಿರ? ನಾವು ಇವಾಗ ಯಾವ್ದಾದ್ರು ಅತ್ತೇಳು ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರಿ ಹೆಂಗಿರುತ್ತೆ ಅಂತ ತೋರಿಸ್ತೀವಿ. ಆಲ್ಮೋಸ್ಟ್ ಇಲ್ಲಿ ಸರೌಂಡಿಂಗ್ ಅವ್ರು ಎಲ್ಲರೂ ಹೋಗಿರ್ತೀರ ಗೈಸ್. ಹೊಸದಾಗಿ ಇವಾಗ ಫಸ್ಟ್ ಟೈಮ್, ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಎಲ್ಲರೂ ಫಸ್ಟ್ ಟೈಮ್. ನಮ್ಮ ಜೊತೆ ಅರ್ಪಿತಾ ಮತ್ತೆ ರುಚಿತನೂ ಬರ್ತಾರೆ. ರುಚಿ ಕಾಲೇಜಿಂದ ಬರ್ತಾ ಇರೋದು. ಹಂಗೆ ಜಾಯಿನ್ ಆಗ್ತಾರೆ. ಹೌದು, ಯೂನಿಫಾರ್ಮಲ್ಲಿ ಇರ್ತಾಳೆ. ಬಂದಿದ್ದೀವಿ. ಸೋನೆ ಬಳೆ ಬರ್ತದೆ, ಮಳೆ ಬರ್ತೈತೆ. ರೀಚ್ ಆಗಿದ್ದೀವಿ, ಇಲ್ಲೇ ಇದ್ದೀವಿ. ಇಟ್ಸ್ ವೆರಿ ನೈಸ್. ವೆದರ್ ತುಂಬ ಚೆನ್ನಾಗಿದೆ ಗೈಸ್. ಬಟ್ ಸೋನೆ ಬರ್ತಾ ಇದೆ. ರುಚಿ ಬಂದೇ ಇಲ್ಲ ಗೈಸ್. ಇನ್ನ ರುಚಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು. ಅನನ್ಯ, ರುಚಿ ಎಷ್ಟೊತ್ತಾಗುತ್ತೆ ಬರೋದು? ಹಾಂ, ಓಕೆ. ಅವಳು ಬಂದಮೇಲೆ ಮೇಲೆ ಹೋಗೋದು. ಆಟೋಲ್ಲಿ ಹೋಗೋಣ ಅಂದ್ಕೊಂಡಿದ್ದೀವಿ. ಸಿಲಿಂಡರ್ ಅರ್ಪಿ. ಅನನ್ಯ ಏನೋ ಹೇಳ್ತಾವಳೆ, ಏನಂತ ಕೇಳಿಸ್ತೀನಿ. ನಮ್ಮ ಅಕ್ಕ ನನಗೆ S24 ಕೊಡಿಸ್ತಾಳಂತೆ ಗೈಸ್. ಅವಳು ಐಫೋನ್ ತಗೊಂಡಿರೋದಕ್ಕೆ ನನಗೆ S24 ಫ್ರೀ. ಬೈ ಒನ್ ಗೆಟ್ ಒನ್ ಆಗಿದ್ರೆ ಏನೋ ಕೊಡಿಸ್ಬೋದಾಗಿತ್ತು ಗೈಸ್. ನೀನೇನು ಕೊಡಿಸ್ತೀಯ ನನಗೆ? ನಾವೆಲ್ಲ ಕೊಡಿಸ್ಕೊಳ್ಳೋದಷ್ಟೇ, ಕೊಡ್ಸಲ್ಲ. ಬಾರಿ ಫುಲ್ ಸೇವಿಂಗ್ಸು ಸೇವ್ ಮಾಡ್ಕೊಂಡಾನೆ. ನಿನ್ನ ಬರ್ಡೇಗೆ ಎಷ್ಟೊಂದೆಲ್ಲ ಕೊಡಿಸ್ತೀಯ, ನಾನು ನಿಂಗೆ ಕೊಡಿಸ್ತೀನ? ಇಲ್ಲ ತಾನೆ ದಿಸ್ ನನ್ನ ಒಂದು ಬರ್ಡೇಗೂ ಏನೋ ಕೊಡ್ಸಲ್ಲ ಬಿಡು, ನಾನು ಕೊಡ್ಸೋದಷ್ಟೇ. ನಿನ್ನ ಹತ್ರ ಎಲ್ಲ ಐತೆ, ಅದಕ್ಕೆ ಕೊಡ್ಸಲ್ಲ ನಾನು. ಆಮೇಲೆ ಕೊಡಿಸ್ತಾಳಂತೆ ಅವಳು. ಎಲ್ಲ ಸೇರಿಸಿ ಒಟ್ಟಿಗೆ ದೊಡ್ಡದು ಕೊಟ್ಟಿಸ್ತಾಳಂತೆ ಅಂತ ಹೇಳೋಳೆ. ಏನಂತ ಹೇಳಲ್ಲ, ಕೊಡಿಸ್ದಾಗ ತೋರಿಸ್ತೀನಿ ಏನದು ಅಂತ. ಯಾವುದೋ ಅಂಗಡಿ ಮುಂದೆ ಕುತ್ಕೊಂಡು ರುಚಿಗೋಸ್ಕರ ಕಾಯ್ತಾ ಇದೀವಿ. ಅವಳದು ಎಕ್ಸ್ಪ್ರೆಸ್ ತುಮಕೂರಿಂದ, ಅವಳ ಕಾಲೇಜ್ ತುಮಕೂರು ಆಯ್ತಾ. ಎಕ್ಸ್ಪ್ರೆಸ್ ಅಲ್ಲಿ ಹೋಗೋದವಳು. ಈ ಸ್ಟಾಪಲ್ಲಿ ಸ್ಟಾಪ್ ಇಲ್ಲ. ಲಾಸ್ಟ್ ಸ್ಟಾಪಲ್ಲಿ ಸ್ಟಾಪ್ ತೊಗೊಳಕ್ಕೆ ಆಲ್ರೆಡಿ ಟಿಕೆಟ್ ತೊಗೊಂಡ್ಬಿಟ್ಟಿದ್ದಾಳೆ ಅಂತವಳು. ಇವಾಗ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ಳು ಮುಗಿಸ್ಕೊಂಡು ಏನಾದರೂ ಬಂದರೆ, ಈ ಸ್ಟಾಪಲ್ಲಿ ಸ್ಟಾಪ್ ಇದ್ದಿದ್ರೆ ಬಂದುಬಿಡ್ತಿದ್ಲು. ಸೋನೆ ಬೇರೆ ಬರ್ತಿದ್ದೆ, ಅದು ಏನಾಗುತ್ತೋ ಏನೋ ಗೊತ್ತಿಲ್ಲ ಲಾಸ್ಟ್ ಅಷ್ಟಲ್ಲಿ. ಇವಾಗ ಅವಳು ಹಿಂದೆ ಸ್ಟಾಪಲ್ಲೂ ಇಳ್ಕೊಳಂಗಿಲ್ಲ. ಅವಳು ಎಲ್ಲಿಗೆ ಟಿಕೆಟ್ ತೊಗೊಂಡಿದ್ದಾಳೆ ಅಲ್ಲಿಗೆ ಹೋಗಿ ಇಳ್ಕೊಂಡು ಮತ್ತೆ ರಿಟರ್ನ್ ಬರಬೇಕು ಅವಳು. ಮತ್ತೆ ಅಲ್ಲಿ ತನಕ ನಾವು ವೆಯ್ಟ್ ಮಾಡ್ತಾ ಇರಬೇಕು. ಅಲ್ಲಿ ತನಕ ಏನು ಮಾಡೋದು? ಏನು ಮಾಡೋಂಗಿಲ್ಲ. ಬಸ್ಸಲ್ಲಿ ಹೋಗ್ತಾಳ ಅಂತ ನೋಡಬೇಕು. ಅನನ್ಯ ಹೇಳೋಳೆ, ಬಸ್ಸಲ್ಲಿ ಹೋಗ್ಬೇಕಾದ್ರೆ ನೋಡು, ಬಾಯ್ ಮಾಡು ನಮಗೆ ಅಂತ. ಇದೆಲ್ಲ ಹೂವು, ಹಣ್ಣು, ಕಾಯಿ ಎಲ್ಲ ಮಾರ್ತಿದ್ದಾರೆ ನೋಡಿ ಕೈಸಿಲಿ. ನಿಟ್ಟೂರಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ? ರುಚಿ ಇನ್ನೂ ಬಂದಿಲ್ಲ, ಬಟ್ ಅಲ್ಲಿ ಫುಲ್ಲು ಗ್ರೀನ್ರಿ ಇರೋದಕ್ಕೆ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ಗೊತ್ತಾ ನೋಡಿ ಇಲ್ಲಿ. ಅದಕ್ಕೆ ಅಲ್ಲಿ ರೋಡಲ್ಲಿ ಸುಮ್ಮನೆ ಓಡಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇವಳು ಅನನ್ಯ ರುಚಿಕಲ್ಲಿ ಫೋನಲ್ಲಿ ಮಾತಾಡ್ತಾರೆ, ತೋರಿಸ್ತೀವಿ ಬನ್ನಿ ಹೆಂಗಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸರ್ ನೋಡಿ, ಫುಲ್ ಹಪ್ಪಿದೆ ಹಿಂಗೆ, ಫುಲ್ ಮೇಲೆ ಎಷ್ಟು ಹಪ್ಪಿದೆ ಗೊತ್ತಾ ಅಲ್ಲಿ. ಇಲ್ಲ ಆಟೋಸ್ ಇರುತ್ತೆ ಯೂಶ್ವಲಿ. ಋತು ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಇಲ್ಲಿ ಯಾವ ಪ್ಲೇಸ್ಗೆ ಮೇಲೆ ಹೋಗಿದ್ದಾರೋ ಇಲ್ಲ ಬೇರೆ ಹತ್ರ ಯಾವ್ದಾದ್ರು ಪ್ಲೇಸಿಗೆ ಹೋಗಿದ್ದಾರೋ ಅಂತ ಗೊತ್ತಿಲ್ಲ. ಆದರೆ ಇಲ್ಲಿ ಬೆಂಕಿಯಿಂದ ಅರಣ್ಯವನ್ನು ರಕ್ಷಿಸಿ. ಎಸ್,
ನಮ್ಗೆ ಯಾವಾಗಲೂ ಈ ಥರ ಫಾರೆಸ್ಟ್ಗಳೇ ಸಿಗುತ್ತೆ ಮಧ್ಯದಲ್ಲಿ ಹೋಗೋಕ್ಕೆ. ಹೋಗ್ತಾ ಹೋಗ್ತಾ ಫುಲ್ಲು ಹಪ್ಪಿದೆ ಗೈಸ್ ಇಲ್ಲಿ. ಬಟ್ ನಾವು ಸುಮ್ಮನೆ ರುಚಿ ಬರೋ ತನಕ ಟೈಮ್ ಪಾಸ್ ಮಾಡೋಕ್ಕೆ ಅಂತ ಬಂದಿದ್ದೀವಿ ಇಲ್ಲಿ. ಫೋಟೋಸ್ ಏನಾದರೂ ತಗೊಂಡು ಹಿಂಗೆ ಓಡಾಡೋಣ ಅಂತ ಹೇಳ್ಬಿಟ್ಟು. ರುಚಿ ಬರ್ತಾವಳೆ, ಅವಳು ತೋರಿಸಿದ್ರೆ ನಕ್ಕೊಂಡು ಆ ಸೈಡ್ ಹೋಗ್ತಾಳೆ, ಅದಕ್ಕೆ ಬರ್ತಾಳೆ ನೋಡಿ. ಯೂನಿಫಾರ್ಮ್ ಮಾಡಿದೆ ಕಾಣಿಸ್ತಾಳೆ, ನಾಚ್ಕದಳು ನೋಡ್ಗೆ ಅಲ್ಲಡಿಲಿ ನಕ್ಕೊಂಡು ಸಖತ್ ಒಗಿಸ್ಕೊಂಡು ನಗ್ತಾಳೆ. ಏನಮ್ಮ ನೀನು ಎಷ್ಟೊತ್ತಮ್ಮ ವೆಯ್ಟ್ ಮಾಡೋದು? ಹೌದು, ಬೇಗ ಒಂದು ಪರವಾಗಿಲ್ಲ ಗೈಸ್. ಅಲ್ಲೋಡಿಯಲ್ಲಿ ಹೆಂಗ್ ಓಡ್ ಬರ್ತವ್ರೆ ಅಂತ ಇವರೆಲ್ಲ. ಫುಲ್ಲು ಇಳಿತಾರು, ಫುಲ್ಲು ಮೇಲಿಂದ ಸ್ಲೋಪ್ ಇರುತ್ತೆ, ಅಲ್ಲಿಂದ ಓಡ್ ಬರ್ತವ್ರೆ. ಎಷ್ಟು ಬೇಗ ಬಂದಿದ್ಯಾ ಅಂದ್ರಿ ನೋಡಿ. ಕಡೆ ಬಂದ್ವಿ. ಯಪ್ಪ ದೇವ್ರೆ, ಸಿಕ್ಕಾಪಟ್ಟೆ ಭಯ ಆಗ್ತಿದ್ದು. ಆಟೋಲ್ಲಿ ಕುತ್ಕೊಳಕ್ಕೆ ಎಷ್ಟು ಅಪ್ಪಿದೆ ಗೊತ್ತಾ. ಹಿಂದೆ ವ್ಯೂ ತೋರಿಸ್ತೀನಿ ತಡಿ. ಇಲ್ಲಿ ನಮ್ಮ ಹುಡುಗಿರು ಇಲ್ಲಿ ಟೆಂಪಲ್ ಇದೆ. ಟೆಂಪಲ್ ನೀನು ದಿಸ್ ಇಸ್ ದಿ ಟೆಂಪಲ್ ಗೈಸ್. ಮೇಲ್ಗಡೆ ಹೋಗ್ಬೇಕು ಇವಾಗ. ಹತ್ಬಿಟ್ಟು ಮೇಲೆ ಹೋಗೋಣ ಬನ್ನಿ. ಸ್ಲಿಪ್ಪರ್ ಎಲ್ಲಿ ಬಿಡೋದು? ಅಲ್ಲಿ ನಾನು ಬಿಟ್ಟೆ ಅಲ್ಲಿ. ಅಲ್ಲೋ ಅಲ್ಲಿ ದುಡ್ಡು ಹಾಕಿದಾಳ. ವ್ಯೂ ಸಕ್ಕತ್ತಾಗಿದೆ ಗೈಸ್ ಇಂದ. ಮೇಲೆ ಬಂದ್ರಿ ಸಿಲಿ ಟೆಂಪಲ್. ಅನನ್ಯ ಸ್ನ್ಯಾಪ್ ಆಗ್ತಿದ್ದಾರೆ. ಹಾಂ, ಐ ವಿಲ್ ಶೋ ದಿ ವ್ಯೂ. ದಿಸ್ ಇಸ್ ದಿ ವ್ಯೂ ಫ್ರಮ್ ಹಿಯರ್. ಓ ಗಾಡ್, ಇಟ್ಸ್ ಸೋ ಗುಡ್. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್. ನೋಡೋಕೆ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ಗೊತ್ತಾ. ಒಳಗಡೆ ಹೋಗ್ತಿದ್ದೀವಿ ಗೈಸ್. ಇಟ್ಸ್ ವೆರಿ ನೈಸ್. ಒಳಗಿರುತ್ತೆ ನೋಡ್ಕ. ಮಳೆ ಬರ್ತಿದ್ದಾಗ ಸೋನೆ ಬರ್ತಿದೆ. We are inside the temple. This is the ಚೆನ್ನಾಗಿದೆ. ಎಲ್ಲರೂ ಅಲ್ಲಿಂದನೇ ನಮಸ್ಕಾರ ಮಾಡ್ಕೊಬೋದು. ಲಕ್ಷ್ಮೀ ನರಸಿಂಹ ಸ್ವಾಮಿ. ಹಂಗೆ ಮಂಗಳಾರತಿನೂ ತಗೊಂಡು ಹಿಂಗೆ ಕಾಸು ತಗೋತಿದ್ದು ಬಿಟ್ಟರೆ ಎಲ್ಲ ಮಾಡ್ತೇವೆ. ನೀನು ಯಂತ್ರ ಕಟ್ಸಲ್ಲ ಮೇಡಮ್, ದೇವರ ಆಶೀರ್ವಾದ ಇದ್ರೆ ಸಾಕು. ಹೆಂಗಿತ್ತು ಆಟೋ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು.
ಆದರೆ ಫುಲ್ ಹಬ್ಬಿರೋದ್ರಿಂದ ಹಿಂಗಿತ್ತಲ್ಲ ಎಲ್ಲಿ ಬಿದ್ದೋಗ್ಬಿಡ್ತು ಅಂತ ಅಂದ್ಕೊಂಡಿದ್ದೆ. ನಿಜವಾಗ್ಲೂ ಇಂಥ ಒಂದು ಪ್ಲೇಸಸಲ್ಲಿ ಆಟೋ ಡ್ರೈವರ್ಸಿಗೆ ಎಷ್ಟು ಧೈರ್ಯ ಇರಬೇಕಂದ್ರೆ ಕೂರೋರಿಗೆ ಧೈರ್ಯ ಇರಲ್ಲ. ಸಿಕ್ಕಾಪಟ್ಟೆ ಗ್ರೇಟ್ ಮಾತ್ರ. ಇಂಥ ಒಂದು ಪ್ಲೇಸಸಲ್ಲಿ ಆಟೋ ಓಡಿಸೋದೆಲ್ಲ ಸಿಕ್ಕಾಪಟ್ಟೆ ಕಷ್ಟ. ಈವನ್ ಓನ್ ವೆಹಿಕಲ್ಸ್ ಆದ್ರೂ ಅಷ್ಟೇ. ನಿಜವಾಗ್ಲೂ ಕೂತ್ಕೊಂಡಿರೋರು ನಮಗೆ ಭಯ ಆಗ್ತಿತ್ತು. ಫುಲ್ ಅಪ್ಪಿದೆ. ಇಲ್ಲಿ ಮೇಲಿಂದ ವ್ಯೂ ತೋರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅಪ್ಪಿದೆ ಅಂತಂದರೆ ಫುಲ್ ಅಪ್ಪಿದೆ. ಈ ಥರ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು ನಮಗೆ. ಎಲ್ಲಿ ಎದ್ಬಿಡುತ್ತೋ ಅಂತ ಹೇಳ್ಬಿಟ್ಟು ನಾವು ಬೀಳ್ತೀವಿ ಅಂತ ಭಯ ಆಗ್ತಿತ್ತು. ಬಟ್ ಡೈಲಿ ಅಷ್ಟು ಧೈರ್ಯದಲ್ಲಿ ಓಡಿಸ್ತಾರಲ್ಲ, ಅಷ್ಟು ಸೇಫಾಗಿ ಕರ್ಕೊಬರ್ತಾರಲ್ಲ, ಹ್ಯಾಟ್ಸ್ ಆಫ್ ಮಾತ್ರ. ನಾಟ್ ಓನ್ಲಿ ಇಯರ್, ಹಗಲು ರಾತ್ರಿ ದುಡ್ದು ಜೀವನ ಸಾಗಿಸ್ತಿರೋ ಪ್ರತಿ ಒಬ್ಬರಿಗೂ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಅವ್ರ ಹಾರ್ಡ್ ವರ್ಕ್ ಅವರಿಗೆ ಗೊತ್ತಿರುತ್ತೆ. ಬೇರೆಯವ್ರು ಯಾರೂ ಜಡ್ಜ್ ಮಾಡೋಕ್ಕಾಗಲ್ಲ. ದಟ್ ಐ ನೋ. ಮಾಡಲೂಬಾರ್ದು. ವಿ ಶುಡ್ ಅಪ್ರಿಷಿಯೇಟ್ ಎವ್ರಿಬಡಿ. ವ್ಯೂ ತೋರಿಸ್ತೀನಿ ಗೈಸ್. ಇವಾಗ ಮೇಲೆಯಿಂದ ಇಲ್ಲಿ ಬಂದು ನಿಂತಿದ್ದೀವಿ. ಐ ವಿಲ್ ಪ್ಲೇಸಿಂದ ದಿಸ್ ಇಸ್ ದಿ ವ್ಯೂ. ಈ ವ್ಯೂ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಎಷ್ಟು ಅಪ್ ಬಂದಿದ್ದೀವಿ ಅಂತ. ಎಲ್ಲದೂ ಕೂಡ ಒಂಚೂರು ಲೆವೆಲ್ ಫುಲ್ ಅಪ್ಪಿದೆ ರೋಡು. ಯಪ್ಪ ದೇವ, ಸಿಕ್ಕಾಪಟ್ಟೆ ಭಯ ಆಯಿತು. ಆದರೆ ನಿಜವಾಗ್ಲೂ ಕೂತ್ಕೊಂಡಾಗ ನೋಡಿ, ಝೂಮ್ ಮಾಡಿ ತೋರಿಸ್ತೀವಿ. ಪ್ರದಕ್ಷಿಣೆ ಆಗ್ತಾ ಇದೆ. ಇವ್ರು ಹಿಂಗೆ ಪ್ರದಕ್ಷಿಣೆ ಹಾಕೋದು. ದರ್ಶನ ಎಲ್ಲ ಮುಗೀತು, ಹೊರಡ್ತಾ ಇದ್ದೀವಿ. ಇವಾಗ ಹೋಗ್ಬೇಕಾದ್ರೆ ನೆಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇರೋ ಕ್ರೇಸ್ಗಿಂತ ಆಂಟಿದಿರ್ಗೆ ಜಾಸ್ತಿ ಸೆಲ್ಫಿ ತೆಗೆದು ಫೋಟೋ ತೆಗೆಸ್ಕೊತವ್ರೆ ನೋಡಿ. ನಮ್ಮ ರುಚಿ ತಕ್ಕೊಳಕ್ ಹೋಗಿದ್ಲು. ಹೋಗ್ತಾ ಇದ್ದೀವಿ ಇವಾಗ, ನೆಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ನೋಡೋಣ ಹೆಂಗ. ಏನಾಯ್ತು ಏನಾಯ್ತು ಹೇಳಿ. ಹಂಗೆ ಮಾಡಿ ಉರುಳು ಸೇವೆ ಮಾಡ. ಇಲ್ಲಿಂದ ಬಿಟ್ರೆ ಕರೆಕ್ಟಾಗಿ ಕೆಳಗೆ ಹೋಗಿ ಇಳ್ದಿರ್ತೀರ, ಕೆಳಗೆ ಹೋಗಿರ್ತೀರ. ನಿಧಾನಕ್ಕೆ ಬರ್ತೀವಿ ಆಗ, ಆಯ್ತಾ? ಇಟ್ಸ್ ಮೈ ಸ್ಲಿಪ್ಪರ್. ಇಲ್ಲ ಆಂಟಿ, ನೆಡ್ಕೊಂಡು ಹೋಗ್ತೀವಿ, ನೆಡ್ಕೊಂಡು ಹೋಗ್ತೀವಿ. ಹಿಂಗೋ ಇದ್ದೆ ನೋಡು ನೋಡಿಗೆ. ಬನ್ನಿ ಬನ್ನಿ. ನಮ್ಗಿರ ಹತ್ರ ಎಲ್ಲ ಫ್ರೆಂಡ್ಸ್ ಆಗ್ತಾರೆ ನೋಡಿ ಹಿಂಗೆ. ಹಾಯ್ ಮಾಡಿ ನೋಡಮ್ಮ ಇಲ್ಲಿ ನೋಡಿ ಗೈಸಲ್ಲಿ ವಿಶಾಲ್ ಆಂಟಿ ಏನ್ ಕ್ರೇಜ್ ಅಪ್ಪ. ಯಾವ ಆಂಟಿ ನಿಮ್ದು? ಮಂಡ್ಯದವ್ರು ನೋಡಿ ಗೈಸ್. ನಮ್ಗೆ ಇಲ್ಲಿ ದೇವಸ್ಥಾನಲ್ಲಿ ಫ್ರೆಂಡ್ ಆಗಿದ್ದವರು, ಪರಿಚಯ ಆಗಿ. ನಿಮ್ಮ ಹೆಸರೇನು ಆಂಟಿ? ಚಿಕ್ತಾಯಮ್ಮ. ಆಂಟಿ ನನ್ನ ಯೂಟ್ಯೂಬ್ ಚಾನಲ್ ನೋಡಿ. ಆಂಟಿ ಬಾಯ್. ನೋಡಿ ಹೋಗಿತ್ತೆಲ್ಲ ಸಿಗ್ತಾರೆ ನಮ್ಗೆ. ಯಾರೋ ಫುಲ್ ಕ್ರೇಜಿ ಆಂಟಿ ಮಾತ್ರ. ಆಂಟಿ ಹೆಂಗೆ ಅಂತಂದ್ರೆ ರೀಲ್ಸ್ ಮಾಡ್ರಪ್ಪ, ಅದು ಮಾಡ್ರಪ್ಪ, ಇದು ಮಾಡ್ರಪ್ಪ ಅಂತ ಸಾಂಗ್ ಎಲ್ಲ ಹೇಳ್ತಾರೆ. ವಿಷಲ್ ಹೊಡಿತೀನಿ, ವ್ಲಾಗ್ ಮಾಡು ಅಂತ. ನಾನು ವಿಷಲ್ ಹೊಡಿತೀನಿ, ಮುಂದಕ್ಕೆ ಹೋಗ್ಬಿಟ್ಟು ವ್ಲಾಗಲ್ಲಿ ತೋರಿಸು ಅಂತ ಹೇಳ್ತವ್ರೆ. ಏನು ಕ್ರೇಜ್ ಗೈಸ್ ಇವಾಗ.
ಅನನ್ಯ ಹೆಂಗ ಅನಿಸ್ತು ನಿಂಗೆ ಆಂಟಿ ನೋಡಿ? ನಂಗಂತೂ ಫುಲ್ ಖುಷಿ ಆಯ್ತು, ಸಖತ್ ನಮಗೂ ಇಲ್ಲ. ಹೌದು. ಅವ್ರಿಗೆ ಅವ್ರು ಯಾವ್ದಾವ್ದೋ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ರುಚಿ ಬಾಯಿಲಿ ಹೆಂಗ್ ಹೊಡೈತ ನೋಡಿ ಇಲ್ಲಿ ನಮ್ಮ ಹುಡುಗಿ. ರುಚಿಗೆ ಫ್ರೆಂಡ್ ಆಗಿದ್ದದು ನಮ್ಕಿನ ಮುಂಚೆ. ಹೇಳು ಹೆಂಗ ಅನಿಸ್ತು ಅಂತ. ಆಂಟಿ ಫುಲ್ ಕ್ರೇಜಿ. ಇದನ್ನ ಹಾಕೋದು ಇಲ್ಲಿ ನೆಡ್ಕೊಂಡು ಹೋಗ್ತಾ ಇದೀವಲ್ಲ, ಇಲ್ಲಿ ವ್ಯೂ ತೋರಿಸ್ತೀನಿ ನೋಡಿ, ಸಖತ್ತಾಗಿದೆ ಅಂತ. ಅದು ಹಿಂಗ್ ಫೋಟೋ ತೆಗೀರಪ್ಪ, ಬ್ಯಾಗ್ ಎತ್ಕೊಳ್ಳಿ, ಫೋಟೋ ಅಲ್ಲೆಲ್ಲ ಬರುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಈ ಸೈಡ್ ಹೋಗ್ಬೇಕಾದ್ರೆ ಸಖತ್ತಾಗಿದೆ ವ್ಯೂ ಮಾತ್ರ. ಫುಲ್ ಅಪ್ಪಿದೆ ಗೈಸ್, ಹಿಂಗೆ ಫುಲ್ಲು ಹಿಂಗೆ ಹೋಗೋದು. ಹಿಂಗೆ ಎಷ್ಟು ಭಯ ಆಯಿತು ಅಂದರೆ ಹಿಂಗೆ ಬರಬೇಕಾದ್ರೆ ಸಿಕ್ಕಾಪಡೆ ಭಯ ಆಯಿತು. ಈಗ ಹೋಗ್ಬೇಕಾದ್ರೆ ತೋರಿಸ್ತೀನಿ ನೋಡಿ, ಎಷ್ಟು ಡೌನ್ ಇರುತ್ತೆ ಅಷ್ಟು ಅಪ್ಪ. ಇಳಿಯೋಕ್ಕೇನು ಸಖತ್ತಾಗಿದೆ ಗೊತ್ತಾ, ಫುಲ್ ಓಡ್ಕೊಂಡು ಹೋಗ್ಬೋದು, ಬರೋದಂತೂ ಆಗಲ್ಲ. ಯಾರ್ಯಾರು ಹತ್ಕೊ ಬಂದ್ರೋ ಅವ್ರಿಗಂತೂ ಹ್ಯಾಟ್ಸಪ್. ನಾನು ಹತ್ಕೊ ಬರ್ತೀಯ ನೆಕ್ಸ್ಟ್ ಸತಿ? ಇಳಿಯೋದೇನಿಲ್ಲ, ಓಡ್ಬೋದು ನೋಡಿ. ಅಲ್ಲಿ ಎಷ್ಟು ಅಪ್ಪಿದೆ ಅಂತ, ಕೆಳಗಡೆ ಡೌನೇ ಕಾಣಿಸ್ತಾ ಇಲ್ಲ. ಹೆಂಗೋ ಇಲ್ಲಿ ಅಕ್ಕಪಕ್ಕ ಇರೋದು ಸರಿ ಹೋಯ್ತು. ಓಡು ಓಡು ಅನನ್ಯ. ಅಷ್ಟು ಭಯ ಇದ್ರು ಓಡ್ತಾಳೆ ನೋಡಿ ಗೈಸಲ್ಲಿ. ಗೈಸ್ ಇವಾಗ ಆಟೋ ಬರ್ತಿದೆ, ಅದು ಹತ್ಬೇಕಾದ್ರೆ ಎಷ್ಟು ನೀವೇ ನೋಡಿ ಹೆಂಗ್ ಅನ್ಸುತ್ತೆ ಅಂತ ಹೇಳಿ, ಎಷ್ಟು ಅಪ್ಪಿದೆ ಅಂತ ನೋಡಿ. ಹೋಗ್ತಳ್ಳು, ಓಡು ಓಡು ನೋಡಿ ಗೈಸಲ್ಲಿ. ಖಾಲಿ ಆಟೋನೇ ಹೋಗಕ್ಕಷ್ಟು ಇದಾಗ್ತಿದೆ. ನನ್ನೊಂದು ಫೋಟೋಸೇ ಆಗೋಯ್ತು. ಯಾರೋ ಫೋನ್ ಬೇರೆ ಮಾಡ್ತಾವ್ರೆ ನಂಗೆ. ಫುಲ್ ಅಪ್ಪು ಪಾಪ, ಆಟೋ ಹೋಯ್ತು ಹೆಂಗೋ. ಎಲ್ಲ ಫೋಟೋ ಶೂಟ್ ಎಲ್ಲ ಮುಗೀತು ಗೈಸ್. ವಿ ಆರ್ ಗೋಯಿಂಗ್ ಬ್ಯಾಕ್. ಪ್ಲೇಸ್ ಇಸ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ಯೂನಿವರ್ಸ್. ಗೋಯಿಂಗ್ ಬ್ಯಾಕ್, ಮಿಸ್ಸಿಂಗ್ ದಿಸ್ ಪ್ಲೇಸ್. ಇವ್ರನ್ನ ತೋರಿಸ್ತೀನಿ ನೋಡಿ ಗೈಸ್. ಅನನ್ಯ, ರುಚಿ, ಅರ್ಪಿ, ಬಾಯ್ ಬಾಯ್. ಏನ ಶಾರ್ಟ್ಸ್ ಮಾಡ್ತೀರಾ? ಶಾರ್ಟ್ಸ್ ಮಾಡಿ ಚೆನ್ನಾಗಿ. ಬಾಯ್ ಗೈಸ್. ಗೋಯಿಂಗ್ ಬ್ಯಾಕ್, ಗೋಯಿಂಗ್ ಬ್ಯಾಕ್ ಗೈಸ್. ಹೋಗ್ತಾ ಇದೀವಿ. ನಮ್ಮನ್ನ ಎಲ್ರೂ ತೋರಿಸ್ತಿದ್ದಾರೆ. ಏನ್ ಪೋಸ್ಟ್ ಕೊಡ್ತೀಯ? ಕೊಡಿ, ಈಗ ಮಾಡ್ಬೇಕಿದ್ರೆ. ಮುಗೀತು ಗೈಸ್ ನಮ್ದು. ನಾವು ಆಟೋಲ್ಲಿ ಹೋಗ್ತಾ ಇದ್ವಿ. ಆಟೋಲ್ಲಿ ಹೋಗ್ತಾ ಇದೀವಿ ಹಿಂದೆ ಕುತ್ಕೊಂಡು. ಟೀ ಕುಡಿತಿದ್ಯಾ? ನೋಡಿ ಗೈಸ್, ಅನನ್ಯನ ಪಾನಿ ಕುಡಿದಿರೋದು ಆ ಸ್ಟೈಲಲ್ಲಿ. ಮನೆಗೆ ಬಂದ್ವಿ ಗೈಸ್. ಇಲ್ಲಿ ನಾವು ಬರೋದ್ಕಿನ ಮುಂಚೆನೆ ಕೂತವ್, ನೀವು ಮುಂಚೆನೆ ಬಂದ್ಬಿಟ್ಟವ್ರೆ. ಯಾವಾಗ ಬಂದಪ್ಪ? ನಾನ್ ಮಲ್ಲೇ ಇದ್ದೀನಿ ಬೆಳಗ್ಗೆಯಿಂದ. ಗೊತ್ತು ಗೊತ್ತು. ನಮ್ಮಮ್ಮ ಪೂಜೆ ಮಾಡಿ ಮುಗಿಸೈತೆ. ಫೈನಲಿ ವಿ ರೀಚ್ಡ್ ಹೋಮ್ ಗೈಸ್, ಆ್ಯಂಡ್ ದಟ್ಸ್ ಆಲ್. ಬ್ಯೂಟಿಫುಲ್ ಡೇ. ತುಂಬ ಇಷ್ಟ ಆಯಿತು, ತುಂಬ ಸ್ಯಾಟಿಸ್ಫೈಡ್, ತುಂಬ ಎಂಜಾಯ್ ಮಾಡಿದ್ವಿ. ದಟ್ಸ್ ಆಲ್ ಫಾರ್ ದ ಡೇ ಗೈಸ್. So beautiful. Thank you for watching. Please do like, share, comment and subscribe.